Hi, hello, this is Dr. Samyukta from Ayush Hospital, Bangalore, fertility specialist and gynec laparoscopic surgeon. So, ಇವತ್ತಿನ ನಮ್ಮ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಪೆಲ್ವಿಕ್ ಇನ್ಫೆಕ್ಷನ್ಸ್ ಆ್ಯಂಡ್ ಫರ್ಟಿಲಿಟಿ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಸೊ ಆಲ್ರೆಡಿ ಒಂದು ವಿಡಿಯೋಲ್ಲಿ ವೆಜನಲ್ ಇನ್ಫೆಕ್ಷನ್ಸ್ ಬಗ್ಗೆ ಸಾಕಾದಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಮಗೆ ವೆಜನಲ್ ಇನ್ಫೆಕ್ಷನ್ಸ್ ನಾವು ಕರೆಕ್ಟ್ ರೀತಿಯಲ್ಲಿ ನಾವು ಗಮನ ಕೊಟ್ಟಿಲ್ಲ ಅಂದರೆ ಅದು ಅಸೆಂಡ್ ಆಗಿ ಏನು ಅಂದರೆ ಈ ಯೋನಿ ಭಾಗದಲ್ಲಿ ವಾಟ್ ಎವರ್ ದ ಪೆಲ್ವಿಕ್ ವೆಜನಲ್ ಇನ್ಫೆಕ್ಷನ್ಸ್ ಇರುತ್ತಲ್ಲ ಅದನ್ನು ಕರೆಕ್ಟಾಗಿ ಟ್ರೀಟ್ ಮಾಡ್ಕೊಂಡಿಲ್ಲ ಅಂದರೆ ನಮಗೆ ಇದು ಮೇಲೆ ಅಸೆಂಡ್ ಆಗಿ ಯೂಟ್ರೈನ್ ಆ್ಯಂಡ್ ಫೆಲೋಪಿಯನ್ ಆ್ಯಂಡ್ ಪೆಲ್ವಿಕ್ ರೀಜನಲ್ಲಿ ಪೆರಿಟೋನಿಯಲ್ ರೀಜನಲ್ಲೆಲ್ಲ ಇನ್ಫೆಕ್ಷನ್ ಹರಳ್ಬೋದು. ಸೊ ಇದ್ರದ್ದು ಲಕ್ಷಣ ಹೇಗಿರುತ್ತೆ ಅನ್ನೋ ಒಂದು ಪ್ರಶ್ನೆಗೆ ಬಂದರೆ ಬಿಳಿ ಮುಟ್ಟು ಹೋಗ್ತಾ ಇರುತ್ತೆ, ಒಂಥರ ಏನಾದರೂ ಯೆಲ್ಲೋಯಿಶ್ ಡಿಸ್ಕಲರೇಷನ್ ಇರ್ಬೋದು, ಅದು ನೀವು ಗಮನಿಸ್ತೀರಾ, ಹಂಗೆ ಬಿಟ್ಟಿರ್ತೀರಾ. ಆ್ಯಂಡ್ ಫೀವರ್ಸ್ ಬರೋದು, ತಕ್ಷಣ ಫೀವರ್ಸ್ ಬರೋದು, ಕೆಳಗಡೆ ಭಾಗದಲ್ಲಿ ಹೊಟ್ಟೆ ಭಾಗದಲ್ಲಿ ಪೆಲ್ವಿಕ್ ಪೇಯ್ನ್ ಇರೋದು, ಇಂಥವೆಲ್ಲನೂ ಸಿಮ್ಟಮ್ಸ್ ಇರುತ್ತೆ. ಆ್ಯಂಡ್ ಒಂದು ಸೇರಿದಾಗ ಪೇಯ್ನ್ ಜಾಸ್ತಿ ಇರೋದು, ಮತ್ತು ಇಂಟರ್ಮಿಟೆಂಟ್ ಸ್ಪಾಟಿಂಗ್ ಇಲ್ಲ ಬ್ಲೀಡಿಂಗ್ ಇರೋದು. ಸೊ ಇಂಥವೆಲ್ಲನೂ ಕಂಡುಬರುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ವೆಜನಲ್ ಇನ್ಫೆಕ್ಷನ್ಸು ಫಸ್ಟ್ ನಿಮಗೆ ಕಾಣಿಸಿದಾಗಲೇ ನೀವು ಹೋಗ್ಬಿಟ್ಟು ಟ್ರೀಟ್ ಮಾಡ್ಕೊಳ್ಳೋದು ಅತಿ ಉತ್ತಮ ಒಂದು ಯೋಚನೆ ಅಂತ ಅಂದ್ಕೊಳ್ಳಿ. So whenever you see the vaginal infections at the first go, just go and meet your doctor and get it treated. ಯಾಕೆ ಅಂತ ಹೇಳ್ತೀರಾ, ಈ ವೆಜನಲ್ ಇನ್ಫೆಕ್ಷನ್ಸು ವೆಜನಲ್ಲೇ ನಿಂತ್ಕೊಳ್ಳಲ್ಲ. ಸೊ ಇಟ್ ವಿಲ್ ಅಸೆಂಡ್ ಅಪ್. ಅವಾಗ ಏನಾಗುತ್ತೆ ಗೊತ್ತಾ, ಈ ಎಂಡೋಮೆಟ್ರಿಯಮ್ ಏನಾದರೂ ಇರುತ್ತಲ್ಲ, ಸೊ ಎಂಡೋಮೆಟ್ರಿಯಲ್ ಲೈನಿಂಗ್ ಆ್ಯಂಡ್ ಈ ಫೆಲೋಪಿಯನ್ ಟ್ಯೂಬ್ಸು ಇದರಲ್ಲೆಲ್ಲ ಏನಾಗುತ್ತೆ ಅಂದರೆ ಒಂದು ಚಿಕ್ಕ ಹೇರ್ ಲೈಕ್ ಸೆಲ್ಸ್ ಇರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಈ ಅಂಡಾಣು ಏನಾದರೂ ರಿಲೀಸ್ ಆಗುತ್ತಲ್ಲ, ಭ್ರೂಣ ಫಾರ್ಮ್ ಆಗಬೇಕು ಅಂದರೆ ವೀರ್ಯಾಣು ಮೇಲೆವರೆಗೂ ಬರಬೇಕು, ಅಂಡಾಣು ಇಲ್ಲಿಂದ ರಿಲೀಸ್ ಆಗಿ ಟ್ಯೂಬ್ ಒಳಗಡೆ ಹೋಗಬೇಕು. ಅವಾಗ ಏನಾಗುತ್ತೆ, ಇನ್ಫೆಕ್ಷನ್ಸ್ ಬರೋದ್ರಿಂದ ಈ ಎಂಡೋಮೆಟ್ರಿಯಲ್ ಲೈನಿಂಗ್ ಅಂತೂ ಹಾಳಾಗುತ್ತೆ, ಪ್ಲಸ್ ಈ ಫೆಲೋಪಿಯನ್ ಟ್ಯೂಬಲ್ಲಿ ಲೈನಿಂಗೂ ಹಾಳಾದರೆ ಆ್ಯಂಡ್ ಏನಾಗುತ್ತೆ ಅಂದರೆ ಈ ಅಂಡಾಣು ಒಳಗಡೆವರೆಗೂ ಹೋಗಿ ಈ ಭ್ರೂಣ ಮೀಟ್ ಮಾಡೋ ಅಷ್ಟರಲ್ಲೇ ಕೆಲವೊಂದು ಟೈಮ್ ಟ್ಯೂಬಲ್ ಬ್ಲಾಕ್ಸ್ ಆಗಿರ್ಬೋದು, ಇಲ್ಲ ಭ್ರೂಣ ಏನಾದರೂ ಫಾರ್ಮ್ ಆದರೆ ಲೈನಿಂಗ್ ಹಾಳಾಗಿರೋದ್ರಿಂದ ಇಟ್ ಕೆನಾಟ್ ಟ್ರಾವೆಲ್, ಇಟ್ ಕೆನಾಟ್ ಮೂವ್ ಫಾರ್ವರ್ಡ್. ಅವಾಗ ಏನಾಗುತ್ತೆ ಅಂದರೆ ಅಗೇನ್ ಎಕ್ಟೋಪಿಕ್ ಪ್ರೆಗ್ನೆನ್ಸೀಸ್ ಬರ್ಬೋದು, ಇಲ್ಲ ಪ್ರೆಗ್ನೆನ್ಸಿನೇ ಒಂದೊಂದು ಟೈಮ್ ಆಗದಿರ ಇರ್ಬೋದು, ಏನಾದರೂ ಬ್ಲಾಕೇಜಸ್ ಇದ್ದರೆ, ಇಲ್ಲ ಪೆರಿಟೋನೈಟಿಸ್ ಆ ಥರ ಏನಾದರೂ ಇದ್ದರೆ ಅಗೇನ್ ದರ್ ಇಸ್ ಅ ಫರ್ಟಿಲಿಟಿ ಇಶ್ಯೂಸ್. ಸೊ ಈ ಇನ್ಫೆಕ್ಷನ್ಸು ಕಾಸ್ ಮಾಡೋ ಆರ್ಗ್ಯಾನಿಸಮ್ಸ್ ಅಂತೂ ಭಾಳ ಇದೆ. ಅದರಲ್ಲಿ ಮೋಸ್ಟ್ ಕಾಮನೆಸ್ಟ್ ಅಂತ ಹೇಳಿದ್ರೆ ಈ ಗೊನೋರಿಯಾಸ್, ಕ್ಲಮೀಡಿಯಾ ಆ್ಯಂಡ್ ಟ್ಯೂಬರ್ಕ್ಲೋಸಿಸ್ ವಿಚ್ ಇಸ್ ಮೋಸ್ಟ್ ಕಾಮನೆಸ್ಟ್ ಇನ್ ಇಂಡಿಯಾ. ಆ್ಯಂಡ್ ಇದನ್ನು ನಾವು ಡಿಟೆಕ್ಟ್ ಮಾಡಿಕೊಂಡು ಟೆಸ್ಟ್ಗಳನ್ನ ಮಾಡಿಕೊಂಡು ಕೂತ್ಕೊಂಡ್ರೆ ಇಟ್ ಇಸ್ ಅ ಲಾಂಗ್ ವೇ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಎಂಪರಿಕಲ್ ಆಗಿ ಡಾಕ್ಟರ್ಸ್ ವುಡ್ ಗಿವ್ ಯು ಆ್ಯನ್ ಆ್ಯಂಟಿಬಯೋಟಿಕ್ ಡೋಸೇಜಸ್ ಆನ್ ಒ ಪಿ ಡಿ ಬೇಸಿಸ್. ಅದರಲ್ಲೂ ಕೇಳಲಿಲ್ಲ ಅಂದರೆ ದೇ ವುಡ್ ಆಸ್ಕ್ ಯು ಟು ಅಡ್ಮಿಟ್ ಆ್ಯಂಡ್ ಗೆಟ್ ಇಟ್ ಟ್ರೀಟೆಡ್. ಸೊ ನಾ ಹೇಳೋದೇನೆಂದರೆ ಡೋಂಟ್ ಅಲೌ ಎನಿ ಆಫ್ ದ ವೆಜನಲ್ ಇನ್ಫೆಕ್ಷನ್ಸ್ ಟು ಕ್ರಾಪ್ ಅಪ್. ಆ್ಯಂಡ್ ಇನ್ನೊಂದು ಏನಂದರೆ ಇತ್ತೀಚೆಗೆ ಈ ಮಾರ್ಕೆಟಲ್ಲಿ ಸಿಗೋ ಈ ವಿ ವಾಶು, ಈಸಿ ವಾಶು ಇಂಥವು ವೆಜನಲ್ ಡೌಚಿಂಗ್ ಲೋಷನ್ಸ್ ಎಲ್ಲ ಇರುತ್ತೆ. ಅದನ್ನು ಇಟ್ಕೊಂಡು ಟೀನೇಜರ್ಸು ಡೈಲಿ ಎಲ್ಲನೂ ಕ್ಲೀನ್ ಮಾಡಬೇಕು ಅಂತ ಏನೂ ಇಲ್ಲ. ಇಟ್ ಇಸ್ ವೆಜನ ಅಲ್ಲಿ ಒಂದು ನ್ಯಾಚುರಲ್ ಫ್ಲೋರಾ ಅಂತ ಇರುತ್ತೆ. ಸೊ ವಿಚ್ ಇಸ್ ಹೆಲ್ಪಿಂಗ್ ಅಸ್ ಟು ಮೇಂಟೈನ್ ಇಟ್ ಇನ್ ಅ ಅಸಿಡಿಕ್ ಪಿ ಎಚ್. ಓಕೆ, ನಮ್ಮ ದೇಹದಲ್ಲಿ ವೆಜನಲ್ ರೀಜನಲ್ಲಿ ಅಸಿಡಿಕ್ ಪಿ ಎಚ್ ಇರುತ್ತೆ, ವಿಚ್ ಇಸ್ ಅರೌಂಡ್ 3.5 to 5 ಅಂತ ಇಟ್ಕೊಬೋದು. ಈ ಡೈಲಿ ವೆಜನಲ್ ಡೌಚಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಅದು ಆಲ್ಕಲೈನ್ ಆಗುತ್ತೆ. ಆ್ಯಂಡ್ ಸರ್ವೈಕಲ್ ರೀಜನಲ್ಲಿ ಒಂದು ಸ್ಟಿಕ್ಕಿ ಸೆಕ್ರೀಷನ್ಸ್ ಏನಾದರೂ ಇರುತ್ತಲ್ಲ, ಯೋನಿ ಭಾಗದಲ್ಲಿ ಒಂದು ಸ್ಟಿಕ್ಕಿ ಸೆಕ್ರೀಷನ್ಸ್ ಏನಾದರೂ ಇರುತ್ತಲ್ಲ, ಅದೂ ಆರ್ಗ್ಯಾನಿಸಮ್ಸ್, ಇನ್ಫೆಕ್ಟಿವ್ ಆರ್ಗ್ಯಾನಿಸಮ್ಸ್ನ ಮೇಲೆ ಹೋಗೋದ್ರಿಂದ ತಡೆ ಹಿಡಿಯುತ್ತೆ. ಸೊ ಈ ಡೈಲಿ ಡೌಚಿಂಗ್ ಇಲ್ಲ ಕ್ಲೀನಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇದೆಲ್ಲನೂ ಹೊಟ್ಟೋಗುತ್ತೆ. ಆವಾಗ ಈವನ್ ಡ್ಯೂರಿಂಗ್ ದ ಮೆನ್ಸ್ಟ್ರುಯೇಷನ್ ಅಂದರೆ ಪೀರಿಯಡ್ಸ್ ಆಗುವಾಗ್ಲೂ ಇವೆಲ್ಲನೂ ಡಿಸ್ಟರ್ಬ್ ಆಗುತ್ತೆ. ಸೊ ನೀವು ಇನ್ಫೆಕ್ಷನ್ಸಿಂದ ಹೊರಗಡೆ ಇರಬೇಕು ಅಂದರೆ ಈ ಪೀರಿಯಡ್ಸ್ ಟೈಮಲ್ಲಿ ಕರೆಕ್ಟ್ ರೀತಿಯಲ್ಲಿ ಯು ಹ್ಯಾವ್ ಟು ಜಸ್ಟ್ ಚೇಂಜ್ ಯುವರ್ ಪ್ಯಾಡ್ಸ್ ಫ್ರೀಕ್ವೆಂಟ್ಲಿ, ನಾಟ್ ಟು ಲೀವ್ ದ ಪ್ಯಾಡ್ ಫಾರ್ 6 hours 7 hours ತುಂಬ ಜಾಸ್ತಿ ಸ್ಟೇನ್ ಆಗಿದ್ರೆ ಹಂಗೆ ಮಾಡಬಾರ್ದು. ಆ್ಯಂಡ್ ಮೆನ್ಸ್ಟ್ರಲ್ ಹೈಜೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಕಪ್ ಯೂಸೇಜು ಜಾಸ್ತಿ ಆಗಿದೆ ಈ ನಡುವೆ. ಎಲ್ಲರಿಗೂ ಕಪ್ ಸೂಟ್ ಆಗುತ್ತೆ ಅಂತ ಏನೂ ಇಲ್ಲ. ಆಲ್ರೆಡಿ ಕಪ್ಸ್ ಬಗ್ಗೆನೂ ಒಂದು ವಿಡಿಯೋ ಹಾಕಿದ್ದೀನಿ. ಸೊ ಯು ಜಸ್ಟ್ ಹ್ಯಾವ್ ಟು ಇಂಡಿವಿಜುವಲೈಸ್, ನಿಮ್ಗೆ ಏನು ಬೇಕೋ ಅದ್ರ ಪ್ರಕಾರ ನೀವು ಇಂಡಿವಿಜುವಲೈಸ್ ಮಾಡಿಬಿಟ್ಟು ಯು ಕ್ಯಾನ್ ಯೂಸ್ ಇಟ್ ವಿಚ್ ಎವರ್ ಇಸ್ ಕಂಫರ್ಟಬಲ್. ಓಕೆ, ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಸ್ ಹೌ ಟು ಜಸ್ಟ್ ಮ್ಯಾನೇಜ್ ದಿಸ್ ವೆಜನಲ್ ಫ್ಲೋರಾ ಇನ್ ನ್ಯಾಚುರಲ್ ವೇ ಅಂದರೆ ತುಂಬ ಮೆಡಲ್ ಮಾಡೋಕ್ಕೆ ಹೋಗಬೇಡಿ. ಸೊ ವೆನ್ ಎವರ್ ಇಟ್ ಇಸ್ ಪಾಸಿಬಲ್ ಲಿವ್ ಇಟ್ ಇನ್ ಅ ನ್ಯಾಚುರಲ್ ವೇ. ವೆನ್ ಎವರ್ ಇಟ್ ಇಸ್ ಪಾಸಿಬಲ್ ಏನಾದರೂ ಸಣ್ಣ ಪುಟ್ಟ ಇನ್ಫೆಕ್ಷನ್ಸ್ ಇದೆ, ಇಲ್ಲ ಒಂದು ಕರ್ಡಿ ವೈಟ್ ಪ್ರೆಸಿಪಿಟೇಟ್, ಇಲ್ಲ ಬಿಳಿ ಏನಾದರೂ ಜಾಸ್ತಿ ಆಗ್ತಾಯಿದೆ, ಸ್ಮೆಲ್ ಬರ್ತಾಯಿದೆ, ಕೆರೆತ ಆಗ್ತಾಯಿದೆ ಅಂದರೆ ಗೋ ಅಂಡ್ ಮೀಟ್ ಯೋರ್ gynecologist and get an advice, get it checked and get it treated. Don't try to just take your own decision in this part and get into all sorts of infertility loops. Okay, so hope so this video is useful for you. And one more thing is
ಈ ಟ್ಯೂಬರ್ಕ್ಲೋಸಿಸ್ ಅಂತ ಹೇಳಿದೆ ಅಲ್ಲ, ದಿಸ್ ಇಸ್ ವೆರಿ ವೆರಿ ಕಾಮನ್ ಇನ್ ಇಂಡಿಯಾ. ಆ್ಯಂಡ್ ಇದರಲ್ಲಿ ಟೆಸ್ಟ್ ಅಂತ ಮಾಡೋಕ್ಕೆ ಹೋದರೆ ನಮಗೆ ಯಾವುದೇ ರೀತಿ ಒಂದು ಟೆಸ್ಟ್ ರಿಸಲ್ಟ್ಸು ಕನ್ಕ್ಲೂಸಿವ್ ಇಲ್ಲ. ಓಕೆ, ಆ್ಯಂಡ್ ಈ ಪೆಲ್ವಿಕ್ ಇನ್ಫೆಕ್ಷನ್ಸು ಅದೇ ರೀತಿಯೇ. ಸೊ ಟ್ಯೂಬರ್ಕ್ಲೋಸಿಸ್ ವಿಚಾರಕ್ಕೆ ಬಂದರೆ ಅದು ಪಾಸಿಬಲ್ಸ್ ಇಲ್ಲ ರೀ. ಅದು ಟಿಶ್ಯೂ ಎಕ್ಸಾಮಿನೇಷನ್ಗೂ ಸಿಗಲ್ಲ, ಇದು ಟೆಸ್ಟ್ಗಳಿಗೂ ಕೈಗೆ ಸಿಗಲ್ಲ. ಸೊ ಅವಾಗ ಏನಾಗುತ್ತೆ, ಪೆಲ್ವಿಕ್ ಇನ್ಫೆಕ್ಷನ್ಸ್ ಏನಾದರೂ ಇದ್ದರೆ ಅದು ಲ್ಯಾಪ್ರೋಸ್ಕೋಪಿ ಮೂಲಕನೇ ಅದು ಗೊತ್ತಾಗೋದು ಒಳಗಡೆ. ಅಂದರೆ ಹೈಡ್ರೋಸಲ್ಫಿಂಗ್ಸ್ ಟ್ಯೂಬ್ ಏನಾದರೂ ಸ್ವಲ್ಪ ಬಲ್ಜಸ್ ಇರ್ಬೋದು, ಇಲ್ಲ ಮೇಲೆ ಒಂಥರ ವೈಟ್ ಸ್ಪಾಟ್ಸ್ ಟ್ಯೂಬರ್ಕಲ್ಸ್ ಏನಾದರೂ ಇರ್ಬೋದು, ಒಳಗಡೆ ತುಂಬ ಜಾಸ್ತಿ ಅಡೆಷನ್ಸ್ ಇರ್ಬೋದು. ಇಂಥವೆಲ್ಲ ನಮಗೆ ಲ್ಯಾಪ್ರೋಸ್ಕೋಪಿ ಮುಖಾಂತರನೇ ಗೊತ್ತಾಗೋದು. ಸೊ ದೀಸ್ ಆರ್ ಆಲ್ ದ ಅದರ್ ವೇ ಆಫ್ ದ ಇನ್ಫೆಕ್ಷನ್ಸ್. ನಿಮಗೆ ಯೋನಿ ಭಾಗದಲ್ಲಿ ಗೊತ್ತಾಗೋ ಇನ್ಫೆಕ್ಷನ್ಸ್ ಮಾತ್ರನೇ ಕಣ್ಣಿಗೆ ಗೊತ್ತಾಗೋದು. ಬಟ್ ಅದನ್ನು ಟ್ರೀಟ್ ಮಾಡಲಿಲ್ಲ ಅಂದರೆ ಇಟ್ ವಿಲ್ ಗೋ ಥ್ರೂ ದ ಯೂಟ್ರಸ್ ಇನ್ ಟು ದ ಪೆಲ್ವಿಸ್ ಆ್ಯಂಡ್ ಇಟ್ ವಿಲ್ ಕಾಸ್ ಹ್ಯೂಜ್ ಪ್ರಾಬ್ಲಮ್ಸ್. ಸೊ ನಿಮ್ಗೆ ಹೇಳೋದು ಏನು ಅಂದರೆ, ಜಸ್ಟ್ ಗೆಟ್ ಇಟ್ ಟ್ರೀಟೆಡ್ ಅಟ್ ದ ಫಸ್ಟ್ time when you come across any infections and get the advice of your doctor. Hope so this video is useful for you. Thank you.